ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸತೀಶ್ ಜಾರಕಿಹೊಳಿ ವರ್ಸಸ್ ನಿಖಿಲ್ ಕತ್ತಿ, ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ನಿಖಿಲ್ ಕತ್ತಿ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಸತೀಶ್ ಜಾರಕಿಹೊಳಿಗೆ 62 ವರ್ಷ, ನಿಖಿಲ್ ಕತ್ತಿಗೆ 42 ವರ್ಷ. ನಿಖಿಲ್ ಕತ್ತಿಗಿಂತ ಸತೀಶ್ ಜಾರಕಿಹೊಳಿ 20 ವರ್ಷ ದೊಡ್ಡವರು. ಶಿಕ್ಷಣ: ಸತೀಶ್ ಜಾರಕಿಹೊಳಿ ದ್ವಿತೀಯ ಪಿಯುಸಿ ವರೆಗೆ ಓದಿದ್ದಾರೆ. ನಿಖಿಲ್ ಕತ್ತಿ MBA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಹೆಚ್ಚು ಓದಿರುವುದು ನಿಖಿಲ್ ಕತ್ತಿ. ಕ್ಷೇತ್ರ ಮತ್ತು ಹುದ್ದೆ: ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಯಮಕನಮರಡಿ ಕ್ಷೇತ್ರದ ಕಾಂಗ್ರೆಸ್ MLA ಮತ್ತು ಮಿನಿಸ್ಟರ್. ನಿಖಿಲ್ ಕತ್ತಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಕ್ಷೇತ್ರದ ಬಿಜೆಪಿ MLA. ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ 57,211 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 60.25% ಜನ ಸತೀಶ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಅತ್ತ ನಿಖಿಲ್ ಕತ್ತಿ 42,551 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 61.69% ಜನ ನಿಖಿಲ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಚುನಾವಣಾ ಅನುಭವ: ಸತೀಶ್ ಜಾರಕಿಹೊಳಿ 1998ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA, 2 ಬಾರಿ MLC ಮತ್ತು 3 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಬಾರಿ ಲೋಕಸಭೆ ಚುನಾವಣೆ ಸೋತಿದ್ದಾರೆ. ನಿಖಿಲ್ ಕತ್ತಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 2023ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ MLA ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಸತೀಶ್ ಜಾರಕಿಹೊಳಿ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಕೊರೋನಾ ಟೈಮಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಿಸಿದ್ದು. ನಿಖಿಲ್ ಕತ್ತಿ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಹೆಂಡತಿ ಮತ್ತು ಮಕ್ಕಳು: ಸತೀಶ್ ಜಾರಕಿಹೊಳಿ ಪತ್ನಿ ಹೆಸರು ಶಕುಂತಲಾ. ಇವರಿಗೆ ಪ್ರಿಯಾಂಕಾ ಮತ್ತು ರಾಹುಲ್ ಎಂಬ ಮಕ್ಕಳಿದ್ದಾರೆ. ನಿಖಿಲ್ ಕತ್ತಿ ಪತ್ನಿ ಹೆಸರು ಶ್ರುತಿ. ಚಿನ್ನ: ಸತೀಶ್ ಮತ್ತು ಪತ್ನಿ ಬಳಿ 3.25 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1.78 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ನಿಖಿಲ್ ಮತ್ತು ಪತ್ನಿ ಬಳಿ 2.25 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 1.34 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸತೀಶ್ ಜಾರಕಿಹೊಳಿ ಬಳಿ. ಬೆಳ್ಳಿ: ಸತೀಶ್ ಮತ್ತು ಪತ್ನಿ ಬಳಿ ಹತ್ತತ್ರ 9 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 7 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ನಿಖಿಲ್ ಕತ್ತಿ ಕುಟುಂಬದ ಬಳಿ 1.5 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 11 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ವಜ್ರ: ಸತೀಶ್ ಮತ್ತು ಪತ್ನಿ ಬಳಿ ವಜ್ರ ಇಲ್ಲ. ನಿಖಿಲ್ ಕತ್ತಿ ಕುಟುಂಬದ ಬಳಿ 333 ಗ್ರಾಂ ವಜ್ರ ಇದೆ. ಇದರ ಮೌಲ್ಯ 12 ಲಕ್ಷ. ವಾಹನ: ಸತೀಶ್ ಜಾರಕಿಹೊಳಿ ಬಳಿ ಮಹೀಂದ್ರ ಸ್ಕಾರ್ಪಿಯೋ ಕಾರಿದೆ. ಇದರ ಮೌಲ್ಯ 4.81 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ನಿಖಿಲ್ ಕತ್ತಿ ಬಳಿ ಮಾರುತಿ ಬಲೆನೋ ಕಾರಿದೆ. ಇದರ ಮೌಲ್ಯ 7 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ: ಸತೀಶ್ ಮತ್ತು ಪತ್ನಿ ಬಳಿ ಬೆಳಗಾವಿ ಜಿಲ್ಲೆಯಲ್ಲಿ 6 ಮತ್ತು ಬೆಂಗಳೂರಿನಲ್ಲಿ 4 ಸೇರಿ ಒಟ್ಟು 10 ಮನೆ ಅಥವಾ ಫ್ಲಾಟ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 26 ಕೋಟಿ. ನಿಖಿಲ್ ಕತ್ತಿ ಬಳಿ ಬೆಳಗಾವಿ ಜಿಲ್ಲೆಯಲ್ಲಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 4.75 ಕೋಟಿ ರೂಪಾಯಿ. ಕೃಷಿ ಜಮೀನು: ಸತೀಶ್ ಮತ್ತು ಪತ್ನಿ ಬಳಿ 106 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 17 ಕೋಟಿ. ನಿಖಿಲ್ ಕತ್ತಿ ಮತ್ತು ಪತ್ನಿ ಬಳಿ 51 ಎಕರೆ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 11 ಕೋಟಿ. ಕೃಷಿಯೇತರ ಸೈಟು: ಸತೀಶ್ ಮತ್ತು ಪತ್ನಿ ಬಳಿ 19 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 102 ಕೋಟಿ. ನಿಖಿಲ್ ಕತ್ತಿ ಕುಟುಂಬದ ಬಳಿ 1 ಕೃಷಿಯೇತರ ಸೈಟ್ ಇದೆ. ಇದರ ಮೌಲ್ಯ 6 ಕೋಟಿ. ವಾಣಿಜ್ಯ ಕಟ್ಟಡ:
ಸತೀಶ್ ಮತ್ತು ಪತ್ನಿ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ನಿಖಿಲ್ ಕತ್ತಿ ಕುಟುಂಬದ ಬಳಿ 2 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಇದೆ. ಇದರ ಮೌಲ್ಯ 25 ಕೋಟಿ. ಷೇರು ಮ್ಯೂಚುವಲ್ ಫಂಡ್. ಸತೀಶ್ ಮತ್ತು ಪತ್ನಿ 12 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ನಿಖಿಲ್ ಕತ್ತಿ ಮತ್ತು ಪತ್ನಿ ಬರೋಬ್ಬರಿ 59 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು. ಸತೀಶ್ ಮತ್ತು ಪತ್ನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಿಖಿಲ್ ಕತ್ತಿ ಕುಟುಂಬ 2 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಸತೀಶ್ ಜಾರಕಿಹೊಳಿ ಮತ್ತು ಪತ್ನಿ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 175 ಕೋಟಿ ಆಗುತ್ತೆ. ಅತ್ತ ನಿಖಿಲ್ ಕತ್ತಿ ತಮ್ಮ ಕುಟುಂಬದ ಬಳಿ 121 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ರಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬವೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ಸತೀಶ್ ಜಾರಕಿಹೊಳಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. ಇವುಗಳ ರೂಪದಲ್ಲಿ 102 ಕೋಟಿ ಆಸ್ತಿ ಹೊಂದಿದ್ದಾರೆ. ನಿಖಿಲ್ ಕತ್ತಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡು. ಇವುಗಳ ರೂಪದಲ್ಲಿ 59 ಕೋಟಿ ಆಸ್ತಿ ಹೊಂದಿದ್ದಾರೆ. ಸಾಲ ಬಾಕಿ. ಸತೀಶ್ ಮತ್ತು ಪತ್ನಿ 12 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ನಿಖಿಲ್ ಕತ್ತಿ ಕುಟುಂಬ 97 ಸಾವಿರದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಸತೀಶ್ ಜಾರಕಿಹೊಳಿಯ ವಾರ್ಷಿಕ ಆದಾಯ 3,20,92,000. ಅಂದ್ರೆ ತಿಂಗಳಿಗೆ ಸರಾಸರಿ 26,74,000, ದಿನಕ್ಕೆ 89,100 ಆಗುತ್ತೆ. ನಿಖಿಲ್ ಕತ್ತಿಯ ವಾರ್ಷಿಕ ಆದಾಯ 1,28,78,000, ಅಂದ್ರೆ ತಿಂಗಳಿಗೆ ಸರಾಸರಿ 10,73,000, ದಿನಕ್ಕೆ 35,700 ಆಗುತ್ತೆ. ಇಬ್ರಲ್ಲಿ ಹೆಚ್ಚು ಆದಾಯ ಪಡೆತಿರೋದು ಸತೀಶ್ ಜಾರಕಿಹೊಳಿ. ಜಾತಿ ಅಥವಾ ಸಮುದಾಯ. ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ನಾಯಕ ಸಮುದಾಯದವರು, ಅಂದ್ರೆ ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡ. ನಿಖಿಲ್ ಕತ್ತಿ ಲಿಂಗಾಯತ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಸತೀಶ್ ಜಾರಕಿಹೊಳಿ ಮತ್ತು ನಿಖಿಲ್ ಕತ್ತಿ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಸತೀಶ್ ಮುಂದಿದ್ದಾರೆ, ಯಾವ ವಿಚಾರದಲ್ಲಿ ನಿಖಿಲ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.